ಎಷ್ಟೋ ಜನ ನನ್ನ ಮಗನ ಸತ್ತು ತೆಗೆದುಬಿಡಿ ನಮ್ಮ ಅಪ್ಪನ ಸತ್ತು ತೆಗೆದುಬಿಡಿ ಅಂತ ಕೊಟ್ಟಿರ್ತಾರೆ. ನಿಮ್ಗೆ ಲಾಗಿನ್ ನಿಮ್ಗೆ ಅರ್ಜಿ ಕೊಡ್ತಾರಪ್ಪ, ನೀವು ಯಾಕೆ ಕಳ್ಸ್ಕೊತಿರೋದು? ಸರ್ ಎಲ್ಲಾನು ನನ್ನ ಲಾಗಿನಲ್ಲೇ ಇರುತ್ತೆ ಸರ್. GSTN ತಿದ್ದುಪಡಿ ಆಗಿರ್ಬೋದು ಕ್ಲಿಯರ್ ಮಾಡೋದು ನೀವೇ, ಮುಂದೆ ಹೋಗಲ್ಲ. ಹಂಗಿದ್ರೆ ಒಂದು ಡ್ಯೂ ಇಲ್ಲ. ಇಲ್ಲ ಸರ್, ಯಾರು ಅರ್ಜಿ ಹಾಕಿದ್ರೆ ಎಲ್ಲರೂ ಕ್ಲಿಯರ್ ಆಗಿದೆ. ಅಂದ್ರೆ ಸರ್ ಲಾಗಿನ್ ನಮ್ಮ ಲಾಗಿನ್ ಸಕಾಲದಲ್ಲಿ ಇರುತ್ತೆ ಸರ್. ನಾನು ರಿಸೀವ್ ಮಾಡ್ಕೊಂಡಾದ್ಮೇಲೆ ಅದು 7 ಡೇಸ್ ಒಳಗಡೆ ನಾನು ಕ್ಲಿಯರ್ ಮಾಡ್ತೀನಿ ಸರ್. ನಾನು ಕೇಳ್ತಾ ಇರೋದು ಪೆಂಡಿಂಗ್ ಇದೆಯಾ ಇಲ್ಲ ಅಷ್ಟೇ ಕೂಡ ಎಷ್ಟಿದೆ ಸರ್? ಅದು 3,000 ಇದೆ. ಹಂಗೆ ಅದನ್ನೇ ನಾನು ಪಾಯಿಂಟ್ ಅದಕ್ಕೆ ನಾವೇನು ಮಾಡ್ಬೇಕು ಸರ್? ಎಕ್ಸಾಂಪಲ್ ಸರ್ ಇವತ್ತೊಂದು 100 ಅರ್ಜಿಗಳಾಗ್ತಾರೆ. ಗೊತ್ತಾಯ್ತು ಅದನ್ನ ಇದಲ್ಲ, ನಮ್ಗೆ ಇಷ್ಟು ಅಲ್ಲಿ 3,000 ಪೆಂಡಿಂಗ್ ಇದೆ. ಅದನ್ನೇ ಕೇಳಿದ ಪಾಯಿಂಟ್. ಅದನ್ನು ಕ್ಲಿಯರ್ ಮಾಡಕ್ಕೆ ಈಗ ಸರ್ಕಾರ ಬಿಟ್ಟಿದೆ, ಈಗ ಮಾಡ್ಬಿಡ್ಬೇಕು. ಆಲ್ರೆಡಿ ಮಾಡ್ತಾ ಇದ್ದೀನಿ ಬೇಗ ಮಾಡ್ಬಿಡು. ಮತ್ತೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಇಮಿಡಿಯೇಟ್ ಆಗಿ. ಈಗ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಸರ್? ಈ ತಿಂಗಳು 30 ಸರ್, ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಸರ್. ಹಂಗೆ ನೀನು ತಿಳ್ಕೊಬೇಡ ಎಕ್ಸ್ಟೆಂಡ್ ಆಗುತ್ತೆ ಅಂತ. ಮಾಡ್ತಾರ ಇಲ್ವೋ ಫಸ್ಟ್ ಕ್ಲಿಯರ್ ಮಾಡ್ಬಿಡಮ್ಮ. ಒಂದು 3 ದಿವಸ ಬೇರೆ ಕೆಲಸ ಇಟ್ಕೊಳ್ತೀರಾ. ಕಂಪ್ಲೀಟ್ 31 ಅವಕಾಶ ಕೊಟ್ಟಿದ್ದಾರೆ, 31 ಕಂಪ್ಲೀಟ್ ಮಾಡ್ಬಿಡಮ್ಮ. ಸರ್ ಕೆಲವರಿಗೆ ಗೊತ್ತಾಗೋದಿಲ್ಲ ಸರ್. ಈಗ ಹೊಸ ರೇಷನ್ ಕಾರ್ಡ್ ಕೊಡ್ತೀವಿ ತಗೊಂಡು ಇಮಿಡಿಯೇಟ್ ಆಗಿ ನಾವು ಡಿಲೀಟ್ ಮಾಡಿ ಹೊಸ ಅರ್ಜಿ ಹಾಕಿದ ತಕ್ಷಣ ನಮಗೆ ಹೊಸ ರೇಷನ್ ಕಾರ್ಡ್ ಕೊಡ್ತಾರೆ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ ಸರ್. ಪಾಪ ಅವರಿಗೆ ಮೆಂಬರ್ ಡಿಲೀಷನ್ಗೆ ಗೊತ್ತಿರ್ತಾರೆ, ಯಾರೋ ಹೇಳ್ತಾರೆ ತೆಗೆಸ್ಕೊಂಡ್ ಬರ್ತಾರೆ. ಅವರಿಗೆ ತಿಂಗಳ 10 kg ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಬಂದು ಕೇಳಿದಾಗ ಅಷ್ಟೇ BPL ಕಾರ್ಡ್ನ ಮೆಂಬರ್ನ ಡಿಲೀಷನ್ ಮಾಡ್ಕೊಡ್ತಿದ್ದೀನಿ ಸರ್. ಅಂಥವ್ರು ಮಾತ್ರ ಪೆಂಡಿಂಗ್ ಉಳಿಸ್ಕೊಂಡಿರ್ತಾರೆ. ಉಳಿದಂತೆ ಎಲ್ಲ ಈಗ ನಂದೇನಂದ್ರೆ ಸರ್ಕಾರ ಯಾವಾಗೂ ಅದಕ್ಕೆ ಆಪ್ಷನ್ ಕೊಡಲ್ಲ. ಈಗ ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಹೇಳ್ತಾರೆ. ಅದಕ್ಕೆ ಒಂದು ಕೆಲಸ ಮಾಡು, ಲಿಸ್ಟ್ ಇದೆಯಾ 3,000 ಇದೆ ಸರ್. ಈಗ ಒಂದು ನಿಮ್ಗೆಲ್ಲ ಮೊಬೈಲ್ ನಂಬರ್ ಇರುತ್ತಲ್ಲ ಅದರಲ್ಲಿ. ಮೊಬೈಲ್ ನಂಬರ್ ಸಿಗಲ್ಲ ಸರ್. ಹೊಸ ರೇಷನ್ ಕಾರ್ಡ್ಗೆ ಅಷ್ಟೇ ಮೊಬೈಲ್ ನಂಬರ್ ಸಿಗುತ್ತೆ ಸರ್. ಚೆಕ್ ಲಿಸ್ಟ್ ಅಲ್ಲಿ ಇರಲ್ಲ. ಒಂದು ಕೆಲಸ ಮಾಡಿಬಿಡು, ಆ ಲಿಸ್ಟ್ ನನಗೂ ಶೇರ್ ಮಾಡು, ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ಇವತ್ತು ನಾಳೆ ಇನ್ನೊಂದು ನಮಗೆ 3-4 ದಿವಸ ಟೈಮ್ ಇದೆ, ಇದರಲ್ಲಿ ಬಂದು ಬೇಗ ಮಾಡಿಸ್ಕೊಳ್ತೀನಿ. ಹೌದು, ಒಂದು ಕೆಲಸ ಮಾಡಿ 3 ದಿವಸ ಎಲ್ಲೂ ಹೋಗ್ಬೇಡ, ಆಫೀಸಲ್ಲೇ ಇರು. ನಮ್ಮ ಯಾರ್ಯಾರು ಬಂದಿದ್ದಾರೋ ಲಿಸ್ಟ್ ನನಗೆ ಶೇರ್ ಮಾಡು, ನಾನು ನಮ್ಮ ಗ್ರೂಪ್ಗೆ ಹಾಕಿ ನಮ್ಮ ಹೇಳಿ ಬೇಗ ಕಳ್ಸ್ಕೊಡ್ತೀನಿ, ಮಾಡ್ಕೊಡೋದು. 1 ನಿಮಿಷ ಇನ್ನೇನು ಡೌಟ್